3 ಗಂಟೆಯ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದು ಬೆಸ್ಕಾಂ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು. ಕಾಡುಗೋಡಿಯಲ್ಲಾದಂತಹ ವಿದ್ಯುತ್ ದುರಂತ ಎಲ್ಲರ ಕಣ್ಣ ಮುಂದೆ ಈಗಲೂ ಕೂಡ ಇದೆ. ಸೊ ಇದರ ಬಳಿಕ ಈಗ ಬೆಸ್ಕಾಂ ಕೂಡ ಎಚ್ಚೆತ್ತುಕೊಂಡಿದೆ. ಕಾಡುಗೋಡಿ ದುರಂತದ ಬಗ್ಗೆ ಸಾಲು ಸಾಲು ವರದಿ. ಬೆಂಗಳೂರಿಗರ ಆಕ್ರೋಶಕ್ಕೆ ಕೊನೆಗೂ ಮಣಿದಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಕೇವಲ ಬೆಂಗಳೂರಿಗರ ಆಕ್ರೋಶ ಮಾತ್ರ ಅಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿತ್ತು. ಡೆಡ್ಲಿ ಟ್ರಾನ್ಸ್ಫಾರ್ಮರ್ಸ್, ಜೋತು ಬಿದ್ದ ವೈರ್ಗಳು ಎಲ್ಲೆಲ್ಲಿದೆ, ಯಾವ ರೀತಿಯ ಡೇಂಜರ್ ಝೋನ್ಗಳು ಅನ್ನೋದರ ಕುರಿತಾಗಿ ಸವಿಸ್ತಾರವಾಗಿ ವರದಿಯನ್ನ ನೀಡಿದ್ವಿ. ಇದೇ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಈಗ ಕೊನೆಗೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಡೆಡ್ಲಿ ವಿದ್ಯುತ್ ಸ್ಪಾಟ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ವಿದ್ಯುತ್ ಸ್ಪಾಟ್ಗಳ ಸಂಖ್ಯೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 38,922 ಡೇಂಜರ್ ಸ್ಪಾಟ್ಗಳನ್ನ ಈಗ ಬೆಸ್ಕಾಂ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಡೆಡ್ಲಿ ಸ್ಪಾಟ್ಗಳು, ಅದರ ಸಂಖ್ಯೆ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಉತ್ತರ ವಲಯವಾರು ಡೆಡ್ಲಿ ಸ್ಪಾಟ್ಗಳನ್ನ ಗುರುತು ಮಾಡಿದ್ದಾರೆ. ಉತ್ತರ ವಲಯದಲ್ಲಿ 5,472 ಸ್ಪಾಟ್ಗಳಿದೆ. ಪೂರ್ವ ವಲಯದಲ್ಲಿ 4,187, ಪಶ್ಚಿಮ ವಲಯದಲ್ಲಿರುವಂತಹ ಡೆಡ್ಲಿ ಸ್ಪಾಟ್ಗಳು ಎಲ್ಲವೂ ಕೂಡ ಸಾವಿರ ಸಂಖ್ಯೆಯಲ್ಲಿದೆ. 12,794. ಇನ್ನು ದಕ್ಷಿಣದಲ್ಲಿ 16,469, ಅಲ್ಲಿಗೆ 38,922 ಡೆಡ್ಲಿ ಸ್ಪಾಟ್ಗಳಿದೆ. ಒಂದಷ್ಟನ್ನ ಈಗಾಗಲೇ ಸರಿ ಮಾಡಿದೆ, ಮತ್ತೊಂದಷ್ಟು ಅಲ್ಲಿ ಕೆಲಸ ಆಗಬೇಕಾಗಿರೋದು ಕೂಡ ಬಾಕಿ ಇದೆ. ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಬೆಸ್ಕಾಂ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ತಗೋತಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಅಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂತಹ ಡೆಡ್ಲಿ ಸ್ಪಾಟ್ಗಳಿದೆ ಅದನ್ನ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಬೆಸ್ಕಾಂ ಅಧಿಕಾರಿಗಳಿಗೆ ಮೆಚ್ಚಿಸಲಾಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ ಅಲ್ಲಿ ಎಲ್ಲೆಲ್ಲಿ ಡೆಡ್ಲಿ ಟ್ರಾನ್ಸ್ಫಾರ್ಮರ್ಗಳಿವೆ ಅನ್ನೋದರ ಮಾಹಿತಿ ಜೊತೆಗೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಆ ಕಡೆ ಯಾರಾದ್ರೂ ಕೂಡ ಪಾಸ್ ಆದ್ರೂ ಅವರ ಜೀವಕ್ಕೇನೆ ಅಪಾಯ ಇತ್ತು. ಅಷ್ಟರ ಮಟ್ಟಿಗೆ ಅಲ್ಲಿ ಸೇಫ್ ಇರಲಿಲ್ಲ. ಜೊತೆಗೆ ಈಗ ಡಿಸೆಂಬರ್ 30ರ ಒಳಗೆ ಎಲ್ಲ ಡೆಡ್ಲಿ ಸ್ಪಾಟ್ಗಳನ್ನು ಮುಚ್ತೀವಿ ಅಂತ ಬೆಸ್ಕಾಂನ ಅಧಿಕಾರಿಗಳು ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. 15 ದಿನದಲ್ಲಿ 38,922 ಡೆಡ್ಲಿ ಸ್ಪಾಟ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ವಲಯವಾರು ನೀವು ನೋಡಿದ್ರಿ ಅಂಕಿ ಸಂಖ್ಯೆಗಳನ್ನು, ಎಲ್ಲವೂ ಕೂಡ 1000ದ ಮೇಲೆ ಇದೆ. ಸೊ ಈಗ ಡಿಸೆಂಬರ್ 30 ಡೆಡ್ಲೈನ್ ಕೊಡಲಾಗಿದೆ. ಅದರ ಒಳಗಾಗಿ ನಾವು ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಮುಚ್ತೀವಿ ಅಂತ ಅಧಿಕಾರಿಗಳು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಕಾಡುಗೋಡಿ ದುರಂತ ಒಳಗಡೆ ಆ ಕೆಲಸ ಆಗಬೇಕು. ಡೆಡ್ಲೈನ್ ಅನ್ನು ಮತ್ತೆ ಅಗೇನ್ ಮುಂದಕ್ಕೆ ಹಾಕುವಂತಹ ಕೆಲಸ ಆಗಬಾರ್ದು. ಯಾಕಂದ್ರೆ ಆ ಟ್ರಾನ್ಸ್ಫಾರ್ಮರ್ಗಳು ಅದು ಇರುವಂತಹ ವ್ಯವಸ್ಥೆ ನೋಡ್ತಾ ಇದ್ರೆ ಎಂತವರಿಗೂ ಭಯ ಆಗುತ್ತೆ, ಮಕ್ಕಳಿಗೂ ಕೂಡ ಕೈಗೆಟ್ಕತ್ತೆ. ಅಷ್ಟು ಕೆಳಗಡೆ ಕೆಲವೊಂದ್ ಕಡೆ ಟ್ರಾನ್ಸ್ಫಾರ್ಮರ್ ಇದೆ, ವೈರ್ಗಳು ಕಟ್ಟಾದ್ರು, ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದ್ರು, ಅಧಿಕಾರಿಗಳು ಕ್ಯಾರೆ ಅನ್ನಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಅವಘಡ ಆದಾಗ ಮಾತ್ರ ಎಚ್ಚೆತ್ಕೋತಾರೆ ಅಷ್ಟೇ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ, ಎಲ್ಲೆಲ್ಲಿ ಡೆಡ್ಲಿ ಟ್ರಾನ್ಸ್ಫಾರ್ಮರ್ಗಳಿವೆ, ಯಾವ ರೀತಿ ಅಪಾಯದ ಸ್ಥಿತಿಯಲ್ಲಿದೆ ಅನ್ನೋದನ್ನ. ಸೊ ಈಗ ಕೊನೆಗೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಆ ಸ್ಪಾಟ್ ಅನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಡಿಸೆಂಬರ್ 30ರೊಳಗಾಗಿ ಎಲ್ಲವನ್ನು ಕೂಡ ಮುಚ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಇದು ಭರವಸೆಯಾಗೇ ಉಳಿಬಾರ್ದು, ಕಾರ್ಯ ಆಗ್ಲೇಬೇಕಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೌದು ವೀಣಾ, ಏನು ಸುವರ್ಣ ನ್ಯೂಸ್ ಕೂಡ ಈ ಒಂದು ಏನು ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಎಲ್ಲೆಲ್ಲಿ ವಿದ್ಯುತ್ ತಂತಿ ಬಿದ್ದಿದೆ, ಮತ್ತೆ ಟ್ರಾನ್ಸ್ಫಾರ್ಮರ್ ಹೇಗಿದೆ, ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಡೆಡ್ಲಿ ಸ್ಪಾಟ್ಗಳು ಯಾವುದು ಅನ್ನೋದನ್ನ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು. ಅಂದ್ರೆ ಮಹಾ ದುರಂತವೇ ನಡೆದು ಹೋಗಿತ್ತು ತಾಯಿ ಮಗು ಸಾವನ್ನಪ್ಪಿದ ಬಳಿಕ. ಅದಾದ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡಿತ್ತು. ಇದೆಲ್ಲದರ ಬಳಿಕ ಈಗ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಒಂದು ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಆ ಸಭೆಯಲ್ಲಿ KPTCL ಏನು ಚೇರ್ಮನ್ MD ಇರ್ಬೋದು, ಅದರ ಜೊತೆಗೆ ಬೆಸ್ಕಾಂ MD ಇರ್ಬೋದು, ಎಲ್ಲರೂ ಕೂಡ ಸಭೆಯನ್ನು ನಡೆಸಿದ ಬಳಿಕ ಎಲ್ಲ ಡಿಸ್ಟಿಕ್ಗಳಿಗೂ ಜೊತೆಗೆ ಬೆಸ್ಕಾಂ ಏನು ಬೆಂಗಳೂರು ಅಂಡರಲ್ಲಿ ಬರುವಂತಹ ಎಲ್ಲೆಲ್ಲಿ ಡೆಡ್ಲಿ ಸ್ಪಾಟ್ಗಳು ಎಲ್ಲೆಲ್ಲಿದ್ದಾವೆ ಅದೆಲ್ಲವನ್ನೂ ಕೂಡ ಫೈಂಡ್ ಔಟ್ ಮಾಡಬೇಕು. ಕೂಡಲೇ ವಿದ್ಯುತ್ ತಂತಿಗಳು ಎಲ್ಲೆಲ್ಲಿ ಬಿದ್ದಿವೆ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಲಾಗಿತ್ತು. ಹಾಗಾಗಿ ಅದರ ಪ್ರಕಾರವಾಗಿ ಅಂದ್ರೆ ಅದು ಡಿಸೆಂಬರ್ 15ಕ್ಕೆ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿತ್ತು. ಈ
15ರ ಒಳಗಡೆ ನಮಗೆ ಯಾವ್ಯಾವ ಡೆಡ್ಲಿ ಸ್ಪಾಟ್ಗಳಿದಾವೆ ಅದನ್ನ ಗುರುತು ಮಾಡಬೇಕು ಅಂತ ಹೇಳಿ ತೆರವು ಮಾಡಬೇಕು ಅನ್ನೋಂಥದ್ದು ಒಂದು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಅನ್ನ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಮತ್ತೆ ಡಿಸೆಂಬರ್ 30ಕ್ಕೆ ಒಂದು ದಿನಾಂಕವನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸುಮಾರು 40,000ಕ್ಕೂ ಹೆಚ್ಚು ಕಡೆಗಳಲ್ಲಿ ಡೆಡ್ಲಿ ಸ್ಪಾಟ್ ಅನ್ನುವಂಥದ್ದು ಗುರುತು ಪತ್ತೆ ಆಗಿತ್ತು. ಅದರಲ್ಲಿ ಕೆಲವೊಂದನ್ನು ಸರಿಪಡಿಸಲಾಗಿದೆ. ಇನ್ನೂ ಕೂಡ ಒಂದಷ್ಟು ಉಳಿದಿರುವಂತದ್ದು ವಿದ್ಯುತ್ ತಂತಿ ಅದನ್ನ ಆದಷ್ಟು ಬೇಗ ಅದನ್ನು ಕೂಡ ಬೆಸ್ಕಾಂ ಸೀರಿಯಸ್ ಆಗಿ ತಗೊಳ್ಳಿ, ಆ ಕೆಲಸ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.